ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹಗಳ ಸ್ಥಾನಪಲ್ಲಟ, ಸಂಚಾರ ಮತ್ತು ಗೋಚರಗಳಿಗೆ ವಿಶೇಷ ಮಹತ್ವ ಇದೆ. ನವಗ್ರಹಗಳ ಚಲನೆಯು ಜೀವನದ ಮೇಲೆ, ವಿಶೇಷವಾಗಿ ಆರ್ಥಿಕ, ವೃತ್ತಿ ಹಾಗೂ ಕೌಟುಂಬಿಕ ವಿಚಾರಗಳ ಮೇಲೆ ನೇರ ಪ್ರಭಾವವನ್ನು ಬೀರುತ್ತೆ. ಸಂಪತ್ತು, ಐಷಾರಾಮಿ ಜೀವನ, ಪ್ರೀತಿ, ಕಲೆ ಮತ್ತು ಸೌಂದರ್ಯದ ಕಾರಕನಾಗಿರುವ ಶುಕ್ರ ಗ್ರಹವು ಜುಲೈ 4ನೇ ತಾರೀಕು ಅಂದರೆ ನಾಳೆ ಸೂರ್ಯನ ಒಡೆತನದ ಸಿಂಹ ರಾಶಿಯನ್ನು ಪ್ರವೇಶಿಸಲಿದ್ದಾನೆ. ಈ ಮಹತ್ವದ ಶುಕ್ರ ಗೋಚರವು ದ್ವಾದಶ ರಾಶಿಗಳ ಮೇಲೆ ಬೇರೆ ಬೇರೆ ರೀತಿಯ ಪರಿಣಾಮ ಬೀರಲಿದ್ದರೂ ಮೇಷರಾಶಿ ಸೇರಿದಂತೆ ಪ್ರಮುಖವಾಗಿ 6 ರಾಶಿಯವರ ಜೀವನದಲ್ಲಿ ಧನಲಾಭ ಹಾಗೂ ಅದೃಷ್ಟವನ್ನು ತಂದುಕೊಡಲಿದೆ. ಶುಕ್ರನನ್ನ ಭೌತಿಕ ಸುಖ, ಆಕರ್ಷಣೆ ಮತ್ತು ಸಮೃದ್ಧಿಯ ಪ್ರತೀಕ ಅಂತ ಪರಿಗಣಿಸಲಾಗುತ್ತೆ. ಸಿಂಹ ರಾಶಿ ನಾಯಕತ್ವ, ಧೈರ್ಯ ಮತ್ತು ಅಧಿಕಾರದ ಸಂಕೇತವಾಗಿದೆ. ಹಾಗಾಗಿ ಶುಕ್ರನು ಸಿಂಹ ರಾಶಿಯನ್ನು ಪ್ರವೇಶಿಸಿದಾಗ ಈ ವಿಶೇಷ ಗುಣಗಳ ಅದ್ಭುತ ಸಮ್ಮಿಲನವಾಗುತ್ತೆ. ಈ ಅವಧಿಯಲ್ಲಿ ಜನರ ಜೀವನದಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗೋದ್ರ ಜೊತೆಗೆ ಐಷಾರಾಮಿ ಜೀವನದತ್ತ ಒಲವು ಬರುತ್ತೆ. ಸಮಾಜದಲ್ಲಿ ಗೌರವ, ಕೀರ್ತಿ ವೃದ್ಧಿಸುತ್ತೆ. ಈ ಸಮಯದಲ್ಲಿ ಆರ್ಥಿಕ ಲಾಭ ಪಡೆಯುವ 6 ಅದೃಷ್ಟಶಾಲಿ ರಾಶಿಗಳು ಯಾವುವು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯ ಜನರಿಗೆ ಈ ಗೋಚಾರವು ಅತ್ಯಂತ ಶುಭದಾಯಕವಾಗಿದೆ. ಉದ್ಯೋಗದಲ್ಲಿರುವವರಿಗೆ ಬಡ್ತಿ ಹಾಗೂ ವೇತನ ಹೆಚ್ಚಳದ ಸಿಹಿ ಸುದ್ದಿ ಸಿಗುವ ಸಾಧ್ಯತೆಗಳಿವೆ. ವ್ಯಾಪಾರದಲ್ಲಿ ತೊಡಗಿಸಿಕೊಂಡಿರುವವರು ಹೊಸ ಹೂಡಿಕೆಗಳಿಂದ ಉತ್ತಮ ಲಾಭ ಗಳಿಸ್ತಾರೆ. ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತೆ. ಎರಡನೇದಾಗಿ ಮಿಥುನ ರಾಶಿ. ಈ ರಾಶಿಯವರಿಗೆ ಶುಕ್ರನ ಸಂಚಾರ ಅಪಾರ ಧನಲಾಭ ತಂದುಕೊಡಲಿದೆ. ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಕೆಲಸ ಪೂರ್ಣಗೊಳ್ಳಲಿದೆ. ಸಮಾಜದಲ್ಲಿ ಗೌರವ ಹೆಚ್ಚಾಗಲಿದ್ದು ಹೊಸ ವಾಹನ ಅಥವಾ ಆಸ್ತಿ ಖರೀದಿಸುವ ಯೋಗ ಇದೆ. ಮೂರನೇದಾಗಿ ಸಿಂಹರಾಶಿ. ಶುಕ್ರನು ಇದೇ ಸಿಂಹ ರಾಶಿಗೆ ಪ್ರವೇಶಿಸ್ತಾ ಇರೋದ್ರಿಂದ ಸಿಂಹ ರಾಶಿಯವರ ವ್ಯಕ್ತಿತ್ವದಲ್ಲಿ ಹೊಸ ಆಕರ್ಷಣೆ ಮೂಡಲಿದೆ. ದಾಂಪತ್ಯ ಜೀವನ ಮಧುರವಾಗಿರುತ್ತೆ. ವೃತ್ತಿ ಕ್ಷೇತ್ರದಲ್ಲಿ ನಿರೀಕ್ಷೆಗೂ ಮೀರಿದ ಯಶಸ್ಸು ದೊರೆಯುತ್ತೆ. ನಾಲ್ಕನೆಯದಾಗಿ ತುಲಾರಾಶಿ. ಶುಕ್ರನ ಈ ಗೋಚಾರ ತುಲಾರಾಶಿಯವರಿಗೆ ವರದಾನವಾಗಲಿದೆ. ಆರ್ಥಿಕ ಬಿಕ್ಕಟ್ಟುಗಳು ನಿವಾರಣೆಯಾಗಿ ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗಲಿವೆ. ವಿಶೇಷವಾಗಿ ಕಲಾಕ್ಷೇತ್ರದಲ್ಲಿ ಇರುವವರಿಗೆ ಇದು ಅತ್ಯುತ್ತಮ ಸಮಯ. ಐದನೆಯದಾಗಿ ಧನುರಾಶಿ. ಧನುರಾಶಿಯವರ ಅದೃಷ್ಟ ಈ ಅವಧಿಯಲ್ಲಿ ಕುಲಾಯಿಸಲಿದೆ. ತೀರ್ಥಯಾತ್ರೆ ಅಥವಾ ವಿದೇಶ ಪ್ರಯಾಣದ ಅವಕಾಶಗಳು ಒದಗಿ ಬರಲಿವೆ. ಉದ್ಯೋಗಾಕಾಂಕ್ಷಿಗಳಿಗೆ ಉತ್ತಮ ಉದ್ಯೋಗಾವಕಾಶಗಳು ಸಿಗಲಿವೆ. ಕೊನೆಯದಾಗಿ ಕುಂಭರಾಶಿ. ಈ ರಾಶಿಯವರಿಗೆ ಶುಕ್ರನ ಪ್ರಭಾವದಿಂದಾಗಿ ಕೌಟುಂಬಿಕ ಜೀವನದಲ್ಲಿ ನೆಮ್ಮದಿ ಹಾಗೂ ದಂಪತಿ ನಡುವೆ ಪ್ರೀತಿ, ವಿಶ್ವಾಸ ಹೆಚ್ಚಾಗಲಿದೆ. ವ್ಯಾಪಾರಸ್ಥರಿಗೆ ದೊಡ್ಡ ಮಟ್ಟದ ಆರ್ಥಿಕ ಲಾಭವಾಗುವ ಸಾಧ್ಯತೆ ಇದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ NCIB ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.